ಫ್ರೆಂಡ್ಸ್ ನೋಡಿ, ನೀವು ನೋಡ್ತಾ ಇರೋದು 150H ಬ್ಯಾಟ್ರಿ ಎಕ್ಸೈಡ್ ಟ್ಯೂಬುಲರ್ ಅಂತ. ಇದು ಸುಮಾರು ಒಂದು 8 ವರ್ಷ ಹಳೆ ಬ್ಯಾಟ್ರಿ. ಈಗ ಇದು ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. UPS ಇನ್ವರ್ಟರ್ ಚೆನ್ನಾಗಿದೆ, ಬಟ್ ಬ್ಯಾಟ್ರಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ನಾನು ಇದಕ್ಕೆ ಡಿಸ್ಟಿ ವಾಟರ್ ಆಸಿಡ್ ಹಾಕಿ ಚೇಂಜ್ ಮಾಡೋಣ ಅಂತ ಈಗ ತಗೊಂಡಿದ್ದೀನಿ. ನೋಡೋಣ ಹಾಕಿ ಇದು ಚೇಂಜ್ ಮಾಡೋದು ಹೆಂಗೆ ಅಂತೇಳಿ ನಿಮಗೂ ತೋರಿಸ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೋಡಿ, ದಯವಿಟ್ಟು ಇನ್ವರ್ಟರ್ನ ತೆಗ್ದಿದ್ದೀನಿ. ಈಗ ಇದನ್ನೆಲ್ಲ ಕವರ್ ತೆಗೆದ್ಬಿಟ್ಟು ಓಪನ್ ಮಾಡಿ, ಇದು ಹಳೇದು ಡಿಸ್ಟಿ ವಾಟರ್ ಏನಿದೆ ಇದನ್ನ ಚೆಲ್ಬಿಡೋಣ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು 5 ಲೀಟ್ರದ್ದು ಡಿಸ್ಟಿ ವಾಟರ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆಸಿಡ್ನ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೆಗಿಬೇಕಲ್ಲ, ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಹೊಸದು ಒಂದು 5 ಲೀಟ್ರದ್ದು ಒಂದು ಕ್ಯಾನ್ ತಗೊಂಡಿದ್ದೀನಿ. ಸ್ವಲ್ಪ ಆಸಿಡ್ ಇದೆ, ನೋಡೋಣ ಇದು ಕ್ಲಿಯರ್ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಚಾರ್ಜ್ ನಿಲ್ಲುತ್ತೋ ಅದು ಬ್ಯಾಟ್ರಿನೇ ಹೋಗಿದೆಯೋ ಟೆಸ್ಟ್ ಮಾಡೋಣ ಆಮೇಲೆ. ಓಕೆನಾ, ಓಕೆ ನೋಡಿ, ಈಗ ಇದನ್ನ ಬ್ಯಾಟ್ರಿ ನೀರು ಡಿಸ್ಟಿ ವಾಟರ್ ಹಳೇದೆಲ್ಲ ಏನಿದೆ ಇದನ್ನ ಕ್ಲಿಯರ್ ಆಗಿ ಚೆಲ್ಬಿಡೋಣ. ನೋಡಿ, ಇಬ್ರು ಬೇಕಾಗುತ್ತೆ, ಒಬ್ರಿಂದ ಆದ್ರೆ ಆಗೋದಿಲ್ಲ. ಒಬ್ರೇ ನೀವು ಟ್ರೈ ಮಾಡಕ್ಕೂ ಹೋಗ್ಬೇಡಿ, ಯಾಕೆಂದ್ರೆ ಈ ಪ್ಲಸ್ ಮೈನಸ್ ಪಾಯಿಂಟ್ ಇರುತ್ತಲ್ಲ, ಅದೇನಾದ್ರು ಜಾರಿ ಏನಾದ್ರು ಬಿದ್ದು ಬಿಡ್ತು ಅಂದ್ರೆ ಪ್ಲಸ್ ಮೈನಸ್ ಏನಾದ್ರು ಡ್ಯಾಮೇಜ್ ಆಗ್ಬಿಡ್ತು ಅಂದ್ರೆ ಬ್ಯಾಟ್ರಿನೇ ಹೋಗ್ಬಿಡುತ್ತೆ. ಅದರಿಂದ ಒಂದು 2-3 ಕರ್ಕೊಂಡೇ ನೀವು ಈ ಕೆಲಸ ಮಾಡ್ಬೇಕು. ಹೆವಿ ಇರುತ್ತೆ ಬ್ಯಾಟ್ರಿ, ಸುಮ್ಮನೆ ಒಬ್ಬರೇ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಬ್ಯಾಟ್ರಿ ಹಾಳು ಮಾಡ್ಕೋತೀರಾ. ಏನ ನೋಡಿ, ಎಲ್ಲ ಹಳೇದು ಡಿಸ್ಟಿ ವಾಟರ್. ಸುಮ್ಮನೆ ಇದು ಚೆನ್ನಾಗಿ ನೀರು ಡಿಸ್ಟಿ ವಾಟರ್ ಚೆನ್ನಾಗಿದೆ ಅಂತ ತಿಳ್ಕೊಬೇಡಿ. ಇನ್ನೊಂದ್ಸತಿ ನೀರು ಹಾಕಿ ಕುಲುಕಿಸಿ ಸ್ವಲ್ಪ ಶೇಕ್ ಮಾಡಿ ಹಾಕಿದಾಗ ತುಂಬಾನೇ ಕಪ್ಪಾಗಿ ಬರುತ್ತೆ. ಸರಿ, ಓಕೆನಾ. ಈಗೇನೋ ಚೆನ್ನಾಗಿದೆ ನೋಡಿ, ಕುಲುಕಿಸಿ ಹಾಕಿದ ತಕ್ಷಣ ತುಂಬಾ ಕಪ್ಪಾಗಿ ಬರುತ್ತೆ, ಅಂದ್ರೆ ಒಳಗಿರೋ ಡಸ್ಟ್ ಎಲ್ಲ ಹೋಗುತ್ತಲ್ಲ. ಒಂದು 12 ಲೀಟರ್ ಅಷ್ಟು ಇರುತ್ತೆ ಡಿಸ್ಟಿ ವಾಟರ್. ಅಂದ್ರೆ ಡಿಸ್ಟಿ ವಾಟ್ರೆ ವೆಯ್ಟ್ ಜಾಸ್ತಿ, ಇದು ಬ್ಯಾಟ್ರಿ ಏನು ವೆಯ್ಟ್ ಇರೋದಿಲ್ಲ. ಈಗ ನೋಡಿ, ಇದನ್ನ ತೆಗೆದ್ಬಿಟ್ಟು ಡಿಸ್ಟಿ ವಾಟರ್ ಎಲ್ಲ ತೆಗೆದ್ಬಿಟ್ರೆ ಏನೂ ಇರೋದಿಲ್ಲ, ಬ್ಯಾಟ್ರಿ ವೆಯ್ಟೇ ಇರೋದಿಲ್ಲ. ಡಿಸ್ಟಿ ವಾಟ್ರೆ ವೆಯ್ಟ್ ಜಾಸ್ತಿ. ನೋಡಿ, ತೆಗಿಬೇಕಾದ್ರೆ ಪ್ಲಸ್ ಮೈನಸ್ ಪಾಯಿಂಟ್ಗೆ ಏನು ಡ್ಯಾಮೇಜ್ ಆಗಬಾರ್ದು, ಆ ಥರ ನೀವು ಅದನ್ನ ಮಾಡಬೇಕು. ಅವಾಗವಾಗ ನೀವು ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸರ್ತಿ ಬ್ಯಾಟ್ರಿನ ಈ ಥರ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೇದು. ನೋಡಿ, ಇವಾಗ ಬರೀ ನೀರು ಹಾಕ್ತಾ ಇದ್ದೀನಿ, ಏನು ಬೇರೆ ಏನೂ ಇಲ್ಲ. ಬೇರೆ ಏನು ಹಾಕೋಕ್ಕೂ ಹೋಗ್ಬೇಡಿ, ಸುಮ್ಮನೆ ಬ್ಯಾಟ್ರಿ ಹಾಳಾಗುತ್ತೆ. ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ 2-3 ಟೈಮು ಶೇಕ್ ಮಾಡಿ ಇದನ್ನ ಚೆಲ್ಬೇಕಾಗುತ್ತೆ. ಅವಾಗ ನೋಡಿ, ತುಂಬಾನೇ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅಂದ್ರೆ ಬ್ಯಾಟ್ರಿ ತಗೊಂಡಾಗಿಂದನೂ ನೀವು ಅದನ್ನ ಚೇಂಜ್ ಮಾಡೇ ಇಲ್ಲ ಅಂದ್ರೆ ತುಂಬಾನೇ ಇದಾಗಿರುತ್ತೆ, ಒಳಗಡೆ ಎಲ್ಲ ಕಪ್ಪಾಗ್ಬಿಟ್ಟು ಚರಂಡಿ ನೀರ್ ತರ, ಕೊಚ್ಚೆ ನೀರ್ ತರ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ನೀವು ನೀರ್ ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟು ತೆಗಿಬೇಕು. 1 ಸರಿ 2 ಸರಿ ಅಲ್ಲ, 4-5 ಸರಿ ತೊಳೆದ್ರೂ ಒಳ್ಳೇದು. ಚೆನ್ನಾಗಿ ತೊಳಿರಿ, ಏನು ಮಿಕ್ಸ್ ಮಾಡಬೇಡಿ, ನಿಂಬೆಹಣ್ಣು ಉಪ್ಪು ಏನು ಹಾಕ್ಬೇಡಿ, ಸುಮ್ಮನೆ ತೊಂದರೆ ಆಗುತ್ತೆ. ಬರೀ ನೀರು, ಒಳ್ಳೆ ನೀರಲ್ಲಿ ಕ್ಲೀನಾಗಿ ತೊಳಿರಿ. ನೋಡಿ, ಇದೆಲ್ಲ ಚೆಲ್ಲಬೇಕು. ನೋಡಿ, ಚೆಲ್ಲಿಬಿಟ್ಟು ನೀವು ಚೆಲ್ಲಿ ಸ್ವಲ್ಪ ಬೋರ್ವೆಲ್ ಮಾಡಿದ್ದೀನಿ, ಅಂದ್ರೆ ದಬಾಕಿದ್ದೀನಿ. ಇದು ನೀರು ಹೋಗೋ ಥರ ಕ್ಲಿಯರ್ ಆಗಿ ಹೋಗ್ಬೇಕೆಲ್ಲ, ಡ್ರೈ ಆಗಬೇಕು. ಒಂದು 2-3 ಗಂಟೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಒಂದು ಹನಿ ಅನುಗ್ತಿದೆಯಲ್ಲ, ಎಲ್ಲ ಕ್ಲಿಯರ್ ಆಗಿ ಹೋಗ್ಬೇಕು. ಕ್ಲಿಯರ್ ಆಗಿ ಹೋಗೋ ಥರ ಮಾಡಿಬಿಟ್ಟು ಆಮೇಲೆ ಡಿಸ್ಟಿ ವಾಟರ್ನ ಸ್ವಲ್ಪ ಆಸಿಡ್ನ 1 ಲೀಟ್ರ್ ಅಂತ ಅಂದ್ರಿದ್ರೆ 1 ಲೀಟ್ರ್ ಇದ್ರೆ ಸಾಕು, ಅದನ್ನ ಸಮನಾಗಿ ಹಾಕ್ಕೊಂಡು 4-6 ಶೆಲ್ಗಳಿದಾವಲ್ಲ, 6 ಶೆಲ್ಗೂ ಸಮನಾಗಿ ಆಸಿಡ್ನ ಹಾಕ್ಕೊಂಡು, ಅಷ್ಟೇ ಆಸಿಡ್ ಹಾಕ್ಬೇಡಿ, ಸ್ವಲ್ಪ 1 ಲೀಟ್ರಷ್ಟು ಡಿಸ್ಟಿ ವಾಟರ್ ಹಾಕಿ ಆಮೇಲೆ ಆಸಿಡ್ನ ಹಾಕಿ ಸಮನಾಗಿ ಹಾಕಬೇಕು. ಎಲ್ಲ ಶೆಲ್ಗಳಿಗೂ ಸಮನಾಗಿ ಹಾಕಬೇಕು.
ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಅಂದರೆ ಆ್ಯಸಿಡ್ನ ಸಮನಾಗಿ ಹಾಕಬೇಕು. ಆಮೇಲೆ ಡಿಸ್ಟಿಲ್ ವಾಟರ್ನ ನಿಮಗೆ ಒಂದು ಲೆವೆಲ್ಲಿಗೆ ಹಾಕ್ಕೊಡ್ರಿ. ಮೇಲೆ ತೋರಿಸುತ್ತೆ, ಕಾಣಿಸ್ತಾ ಇರುತ್ತೆ. ಮೇಲೆ ಕ್ಯಾಪ್ ಹಾಕ್ತಿರಲ್ಲ ಅವಾಗ ತೋರಿಸುತ್ತೆ, ರೆಡ್ ಮಾರ್ಕು ಗ್ರೀನ್ ಮಾರ್ಕ್ವರೆಗೂ ತೋರಿಸುತ್ತಲ್ಲ. ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ, ಜಾಸ್ತಿ ಹಾಕೋಬಿಡ್ರಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬೇಕಾದ್ರೆ ಫುಲ್ ಫಿಲ್ ಅಪ್ ಮಾಡುತ್ತೆ, ಸ್ವಲ್ಪ ಕಡಿಮೆನೇ ಇರಲಿ. ಓಕೆ ನೋಡಿ, ಈಗ UPS ಎಲ್ಲ ಕಲೆಕ್ಷನ್ ಮಾಡಿದ್ದೀನಿ, ಚಾರ್ಜ್ ಆಗ್ತಾ ಇದೆ ನೋಡಿ. ಬ್ಯಾಟ್ರಿ ತುಂಬಾನೇ ಅಂದ್ರೆ ಏನು ಚಾರ್ಜೇ ಇರಲಿಲ್ಲ. ಮೇನ್ಸ್ ಆಫ್ ಮಾಡಿದ ತಕ್ಷಣ ಆಫ್ ಆಗ್ಬಿಡ್ತಿತ್ತು. ಬಟ್ ಈಗ ನೋಡಿ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಮೇನ್ಸ್ ಚಾರ್ಜು STB ಆನ್ ಅಂತ ತೋರಿಸ್ತಾ ಇದೆ, ಅಂದ್ರೆ ಚಾರ್ಜ್ ಆಗ್ತಾ ಇದೆ ಅಂತ. ಈಗ ಮೇನ್ಸ್ ಅನ್ನ ಆಫ್ ಮಾಡ್ತೀನಿ ನೋಡಿ. ಮೇನ್ಸ್ ಆಫ್ ಮಾಡಿದ್ರೆ ಬ್ಯಾಕಪ್ ತಗೋಬೇಕು. ಅಂದ್ರೆ ಮುಂಚೆ ತಗೊಳ್ತಾನೆ ಇರಲಿಲ್ಲ. ಕರೆಂಟ್ ಸಪ್ಲೈ ಆಫ್ ಆದ್ರೆ ಆಫ್ ಆಗೇ ಬಿಡ್ತಿತ್ತು. ನೋಡೋಣ, ಚೆಕ್ ಮಾಡೋಣ. ಓಕೆ ನೋಡಿ, ಈಗ ಬ್ಯಾಕಪ್ ಆಫ್ ಅಂದ್ರೆ ಮೇನ್ಸ್ ಆಫ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಔಟ್ ಬ್ಯಾಟ್ರಿ 12.2 ಇದೆ, ಔಟ್ಪುಟ್ 220, ಲೋಡ್ 10% ಬಿದ್ದಿದೆ, ಬ್ಯಾಕಪ್ UPS. ಓಕೆನಾ? ಈ ತರ ನೋಡಿ, ಅವರು ಅಂಗಡಿಯವ್ರು ಕೇಳಿದ್ದಕ್ಕೆ ಬ್ಯಾಟ್ರಿ ಬರೋದೇ ಇಲ್ಲ, ಇದು ಚೇಂಜ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಒಂದು 2,000-3,000 ರೂಪಾಯಿಗೆ ಹಳೆ ಬ್ಯಾಟ್ರಿ ತಗೋತೀವಿ, ಹೊಸ ಬ್ಯಾಟ್ರಿ ಕೊಡ್ತೀವಿ, ಮೇಲೆ ಸ್ವಲ್ಪ ಅಮೌಂಟ್ ಹಾಕ್ಬೇಕು ಅಂತ ಹೇಳಿದ್ರು. ಸ್ವಲ್ಪ ಏನು ಒಂದು 10-11-12 ರೂಪಾಯಿ ಹಾಕ್ಬೇಕು ಅಂತ ಹೇಳಿದ್ರು. ನೋಡಿ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ, ಬರ್ಲಿ. ಸುಮ್ಮನೆ ನೋಡಿ, ಚೆನ್ನಾಗಿರೋ ಬ್ಯಾಟ್ರಿನ ನಾನು ಸುಮ್ಮನೆ ಕೊಟ್ಬಿಡ್ತಿದ್ದೆ. ನನಗೆ ನನ್ನ ಅನಿಸಿಕೆ ಪ್ರಕಾರ ನೋಡಿ, ಸ್ವಲ್ಪ ದಿವಸ ಬರುತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ದಿವಸ ಬರುತ್ತೋ ಅಥವಾ ಜಾಸ್ತಿ ಬರುತ್ತೋ ನೋಡೋಣ. ಈ ವಿಡಿಯೋ ನೋಡಿದ್ಮೇಲೆ ನೀವು ಕಾಮೆಂಟ್ ಮಾಡ್ತಿರಲ್ಲ, ಅವಾಗ ನನಗೆ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ನಿಮಗೆ, ಅದು ಚೆನ್ನಾಗಿ ಚಾರ್ಜ್ ಬರ್ತಾ ಇದೆ ಇಲ್ಲ ಹೋಯ್ತು, ಯಾವ್ದು ನಿಮಗೆ ಮುಂದಿನ ದಿನಗಳಲ್ಲಿ ಕಾಮೆಂಟಲ್ಲೇ ಹೇಳ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಇದಕ್ಕೆ ಸುಮಾರು ಒಂದು 12 ಲೀಟ್ರು ಡಿಸ್ಟಿಲ್ ವಾಟ್ರು ಹಾಕಿದ್ದೀನಿ. ಕಡಿಮೆ ಏನಿಲ್ಲ, 5 ಲೀಟ್ರು 6 ಲೀಟ್ರ್ ಎಲ್ಲ ಆಗೋದಿಲ್ಲ ಇದಕ್ಕೆ. 150H ಬ್ಯಾಟ್ರಿ.